ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಶ್ರೀಪತಿಹಳ್ಳಿ ದೇವರಹಟ್ಟಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಸಂಪೂರ್ಣ ರಾಮಾಯಣ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ದಶಕಂಠ ರಾವಣನ ಪಾತ್ರಧಾರಿ ಹೂಜಗಲ್ನ ಶಿವಕುಮಾರ್ HG ಅವರಿಗೆ ಬೆಳ್ಳಿ ಕಿರೀಟವನ್ನು ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಧಾರಣೆ ಮಾಡಿ ಶುಭ ಹಾರೈಸಲಾಯಿತು. ನಿಮ್ಮ ಪೂರ್ವಜರು ನಡೆದುಕೊಂಡು ಬಂದಂತೆಯೇ ನಿನ್ನ ಆಲೋಚನೆಯು ಸಮಂಜಸವಾಗಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಮಾಡುವುದೇ ಆದರೆ ದೇವಾನುದೇವತೆಗಳೇ ಅತಿ ಸಂಭವದಿಂದ ಇದು ಧನ್ಯನಾದನು ಗುರುದೇವ, ಸಹ ಧನ್ಯನಾದನು. ಶುಭವಸ್ತು ಸುಮಂತ್ರರೇ ಮಹಾರಾಜ, ಸುಮಂತ್ರರೇ ಈ ವಿಚಾರದಲ್ಲಿ ತಮ್ಮ ಅಭಿಪ್ರಾಯವನ್ನೇ ತಿಳಿಸಲಿಲ್ಲವಲ್ಲ? ಆಗಲಿ. ಇದೇ ಜ್ಯೇಷ್ಠ ಶುದ್ಧ ಪಂಚಮಿ ಗುರುವಾರ ಅಭಿಜನ್ಮ ಹೊತ್ತದಲ್ಲಿ ಲಗ್ನವು ಪ್ರಶಸ್ತವಾಗಿದೆ. ಗುರುದೇವ ಕೃತಾರ್ಥನಾದನು, ಗುರುದೇವ ಕೃತಾರ್ಥನಾದನು. ಜನಕ ನಮಸ್ಕರಿಸುವೆನು. ಕೀರ್ತಿ ಸಾಲಿ ಯಾರು ಕುಮಾರ? ಜನಕ ಕುಮಾರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣ ಜನಕ. ರಾಮಚಂದ್ರ, ನಿನ್ನನ್ನು ಕರೆಸಿದ ಕಾರಣವು ಬಹಳ ಮಹತ್ತರವಾದುದು. ಅದೇನೆಂದರೆ 60
ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಈ ಕೋಸಲ ಸಾಮ್ರಾಜ್ಯವನ್ನು ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿ ನಂತರ ನಾನು ವಿಶ್ರಾಂತಿ ಸುಖವನ್ನು ಪಡೆಯಬೇಕೆಂದಿರುವೆನು ಕುಮಾರ. ಜನಕ, ಕುಮಾರ, ನಿಮ್ಮ ಆಜ್ಞೆಯನ್ನು ಶಿರಸ ವಹಿಸಿ ಪಾಲಿಸುತ್ತೇನೆ.
ಇವತ್ತಿನ ದಿನ ಈ ಒಂದು ಗ್ರಾಮದಲ್ಲಿ ಒಂದು ಪವಿತ್ರ ಕಾವ್ಯವಾಗಿರ್ತಕ್ಕಂಥ ರಾಮಾಯಣದ ಒಂದು ಪ್ರದರ್ಶನ ನಾಟಕ ನಡೀತಾ ಇದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಮ ಜನ್ಮವನ್ನು ಸಾರ್ಥಕಪಡಿಸ್ಕೋಬೇಕು. ಅದು ಯಾವ ರೀತಿ ಸಾರ್ಥಕ ಆಗುತ್ತೆ ಅಂತ ಅಂದರೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋಗಚ್ಚದೆ ಧೀಮತಾಂ. ಮನುಷ್ಯನಾಗಿರ್ತಕ್ಕಂಥ ಯಾವ ರೀತಿ ಕಾಲ ಕಳೀಬೇಕಪ್ಪ ಅಂತ ಹೇಳಿದ್ರೆ, ಕಾವ್ಯಗಳನ್ನು ಶಾಸ್ತ್ರಗಳನ್ನು ಓದ್ತಾ ಅದರ ತತ್ವವನ್ನು ತಿಳ್ಕೊಂಡು ಅದರಲ್ಲಿ ನಡೆದ್ರೆ ಅವನ ಜನ್ಮ ಸಾರ್ಥಕವಾಗುತ್ತೆ ಅಂತ ಹೇಳ್ತಾರೆ. ಅಂಥ ಕಾವ್ಯಗಳನ್ನು ಓದ್ಕೋಬೇಕು ಅಂತ ಅಂದರೆ ಅಕ್ಷರ ಬಲ್ಲವರು ಓದ್ಕೋತಾರೆ. ಆದರೆ ಅಕ್ಷರ ಬಲ್ಲದೇ ಇರ್ತಕ್ಕಂಥವ್ರು ಅನಕ್ಷರಸ್ಥರು ಹೇಗಪ್ಪ ಓದ್ಕೋತಾರೆ ಅಂತ ಅಂದರೆ, ಇಂಥ ನಾಟಕಗಳನ್ನು ಪ್ರದರ್ಶನಗಳನ್ನು ನೋಡಿ ಆ ಕಾವ್ಯಗಳನ್ನು ಅರಿತ್ಕೋಬೇಕಾಗ್ತದೆ. ಅಂಥ ಉದ್ದೇಶದಿಂದ ಈ ನಾಟಕ ಕಲೆ ಬೆಳೆದು ಬಂದಿದೆ. ಅಂಥ ಜನಗಳನ್ನು ತಮ್ಮ ಕಲೆಗಳ ಮೂಲಕ ಸಂತೋಷಪಡಿಸ್ತಕ್ಕಂಥ ಈ ಕಲಾಭಿಮಾನಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಈ ಒಂದು ಶುಭಾವಸರದಲ್ಲಿ ಸುಮಾರು 50ಕ್ಕಿಂತಲೂ ಕೂಡ ಹೆಚ್ಚು ಪ್ರದರ್ಶನ ಮಾಡಿ ಎಲ್ಲರನ್ನೂ ಕೂಡ ಮೆಚ್ಚುಗೆ ಪಡ್ಕೊಂಡಿರ್ತಕ್ಕಂಥ ಶಿವಕುಮಾರ್ ಅವರು ಇವತ್ತು ಒಳ್ಳೆಯ ಅಭಿನಯವನ್ನು ಮಾಡಿ ಜನರ ಮೆಚ್ಚುಗೆಯನ್ನು ಪಡೆದಿದ್ದಾರೆ. ಆ ಕಲಾಭಿಮಾನಿಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅಂತ ಅವರಿಗೆ ಇನ್ನೂ ಕೂಡ ಆಯುಷ್ಯ ಆರೋಗ್ಯ ಹೆಚ್ಚಿಗೆ ಆಗಲಿ, ಇನ್ನೂ ಹೆಚ್ಚಿಗೆ ಕಲೆಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಶಕ್ತಿ ಬರಲಿ, ಜನಗಳನ್ನು ರಂಜನೆ ಮಾಡ್ತಕ್ಕಂಥ ಶಕ್ತಿ ಬರಲಿ, ಈ ಕಾವ್ಯಗಳನ್ನು ಅರ್ಥ ಮಾಡಿಸ್ತಕ್ಕಂಥ ಒಂದು ಅವಕಾಶ ಅವ್ರಿಗೆ ಇನ್ನೂ ಒದಗಿ ಬರಲಿ ಅಂತ ಹಾರೈಸ್ತಾ, ಕಲೆ ಅನ್ನೋದು ಇರ್ತಾ ಇದೆಲ್ಲ ಬಡವ ಶ್ರೀಮಂತ ಅಂತಲ್ಲ. ಕಲೆ ಅನ್ನೋದು ಸರಸ್ವತಿ ಯಾರನ್ನ ಪ್ರೀತಿಸ್ತಾವ ಅವ್ರು ಮಾತ್ರ ಒಲಿಯುವಂಥದ್ದು. ನಮ್ಮ ಊಜ್ಗಲ್ ಕುಮಾರ, ನಮ್ಮ ಬಂಧು ಪೂರ್ವಾಶ್ರಮದ ನಮ್ಮ ಸಂಬಂಧಿಗಳವರೆಲ್ಲ, ಅವನಿಗೆ ಬೆಳ್ಳಿ ಕಿರೀಟ ಎಷ್ಟು ನಾಟಕ ಆಡಿದ್ಯೋ ಅಂತ ಕೇಳಿದೆ ನಾನು. ಏನೋ ಒಂದು 50 ನಾಟಕ ಆಡಿದ್ದೇನೆ ಅನ್ಕೆ, ನನಗಿಂತ ಹೆಚ್ಚು ಕಮ್ಮಿ ನಮ್ಮ ಹೊರಗೇನೆ ಅವನು. ಇಲ್ಲ ಬಂದು ಎಷ್ಟೊಂದು ಸ್ವಲ್ಪ ಆಡಿದ್ದೀನಿ. ಹೇಳೋ ಎಷ್ಟು ಆಡಿದ್ಯಾ? ಒಂದು 178 ನಾಟಕ ಆಡಿದ್ದೀನಿ ಅಷ್ಟೇನೆ, ಅದ್ರ ಮೇಲೆ ಏನು ಜಾಸ್ತಿ ನಾನು ಆಡಿಲ್ಲ. ನೋಡಿ ನನಗೆ ಆಶ್ಚರ್ಯ ಆಗ್ತು. 178 ನಾಟಕ ಅಂತಂದ್ರೆ ನೀನು 10 ದಿವಸಕ್ಕೊಂದು ನಾಟಕ ಆಡ್ತಲೇ ಇದೆಯಾ ಬಿಡೋ, ಜಾಸ್ತಿ ಆಯ್ತು. ಏನಕ್ಕೆ ಅಂತಂದ್ರೆ ಬಹಳ ಸಂತೋಷ ಪಡಬೇಕು. ಎಲ್ಲೋ ಒಂದು ಕಡೆ ನಮ್ಮ ಜನಪದ ಕಲೆ ನಶಿಸಿ ಹೋಗ್ತಾ ಇತ್ತು ಅಂತ ನಾವು ಅಂದ್ಕೊಳ್ತಾ ಇದ್ದು. 5 ವರ್ಷದ ಹಿಂದೆ ಬರೀ ಆರ್ಕೆಸ್ಟ್ರಾ ಕಲ್ಚರ್ ಆಗ್ಬಿಟ್ಟಿತ್ತು. ಇವತ್ತು ಯಾವ ಊರಿಂದ ಯಾವ ಊರಿಗೆ ಹೋದ್ರೂ ಅದ್ಭುತವಾದ ಕಲೆಯ ಪ್ರದರ್ಶನಗಳು ನಡೀತಾ ಇದ್ದಾವೆ. ಏನಕ್ಕೆ ಅಂತ ನಿತ್ಯ ನಾಟಕಗಳನ್ನು ನಾವು ನೋಡ್ತಲೇ ಇದ್ದೀವಿ. ಈ ಕಲೆಯನ್ನ ನಾವು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು. ನಾನು ಬಹಳ ಕಡೆ ಒಂದು ಮಾತನ್ನ ಹೇಳ್ತಿರ್ತೀನಿ. ಬೆಂಗಳೂರಲ್ಲಿ ನನ್ನ ಹೆಸರು 50 ಸೈಟ್ ಇದೆ ಅಂತಂದ್ರೆ 50 ಸೈಟ್ ನನ್ನ ನಂತರ ನನ್ನ ಮಗನಿಗೆ ಹೋಗ್ತೈತೆ. ಆದರೆ ಕಲೆ ಇರ್ತಾ ಐತಲ್ಲ, ಅದು ಯಾರ ಮಕ್ಳಿಗೂ ಹೋಗಲ್ಲ. ಕಲೆಯನ್ನ ಯಾರು ಪ್ರೀತಿಸ್ತಾರಲ್ಲ ಅವ್ರಿಗೆ ಮಾತ್ರ ಆ ಕಲೆ ಹೋಗುವಂಥದ್ದು. ಅಂತಹ ಕಲೆಯನ್ನ ಬೆಳೆಸಿ ಉಳಿಸ್ಕೊಂಡು ಹೋಗುವಂಥದ್ದು ಮಾಡಬೇಕು. ಈ ನಾಟಕದ ವಿಶೇಷ ಏನಪ್ಪಾ ಅಂತಂದ್ರೆ, ಎಲ್ಲ ಆಯ್ದ ಕಲಾವಿದರುಗಳು ಈ ನಾಟಕದಲ್ಲಿ ಮಾಡ್ತಾ ಇರೋರೆಲ್ಲ ಯಾವುದೋ ಒಂದು ಗ್ರಾಮದವರು ಒಂದು ಬಾರಿ ಪ್ರಾಕ್ಟೀಸ್ ಮಾಡಿ ನಾಟಕ ಆಡ್ತಾ ಇದೀವಿ ಅನ್ನೋರೆಲ್ಲ ಇಲ್ಲಿ 100 ನಾಟಕಗಳನ್ನ ಆಡಿರುವಂತ ಕಲಾವಿದರುಗಳೆಲ್ಲ ನಾಟಕ ಆಡ್ತಾ ಇದ್ದಾರೆ. ನಾನು ಒಂದು ಮಾತನ್ನ ಹೇಳ್ತಿರ್ತೀನಿ, ಕಲೆ ಪ್ರದರ್ಶನ ಆಗ್ತಾ ಐತೆ ಅಂತಂದ್ರೆ ಅದಕ್ಕೆ ಪ್ರೋತ್ಸಾಹ ಮಾಡೋದು ನಮ್ಮ ಆದ್ಯ ಕರ್ತವ್ಯವಾಗಿರಬೇಕು. ಎಲ್ಲೋ ಅರ್ಧ ಗಂಟೆ ಕುಳಿತುಕೊಂಡು ಎದ್ದು ಹೋಗುವಂಥದ್ದೆಲ್ಲ. ನಾನು ಬಹಳ ಸರಿ ಒಂದು ಮಾತನ್ನ ಹೇಳ್ತಿರ್ತೀನಿ, ಕಲಾಭಿಮಾನಿಗಳಲ್ಲಿ ಊರಲ್ಲಿ ಕುಳಿತುಕೊಂಡು ಟೀ ಕುಡ್ಕೊಂಡು ದೇಶದ ಪ್ರಧಾನಿ ಬಗ್ಗೆ ಚರ್ಚೆ ಮಾಡೋದು ಫಸ್ಟ್ ಬಿಡಿ. ಇಂಥ ನಾಟಕಗಳು ಒಂದು ನೈಟ್ ಎದ್ದು ನೋಡಿದ್ರೆ ಏನು ದೇಶದ ಪ್ರಧಾನಿನೂ ಚೇಂಜ್ ಆಗಲ್ಲ, ಯಾರು ಆಗಲ್ಲ. ಆದರೆ ನಿಮ್ಮ ಬೌದ್ಧಿಕ ಮಟ್ಟ ವಿಕಾಸವಾಗ್ತೈತೆ. ಅದರೊಳಗೂ ನಾನು ವಿಶೇಷವಾಗಿ ಈ ರಾಮಾಯಣದ ನಾಟಕವನ್ನು ಬಹಳ ಇಷ್ಟಪಡ್ತೀನಿ. ಕುರುಕ್ಷೇತ್ರ ನಮ್ಮ ಭಾಗದಲ್ಲಿ ಬಹಳ ಆಡ್ತಾರೆ. ಕುರುಕ್ಷೇತ್ರ ಏನಾಗೋಗಿದ್ಯಪ್ಪ ಅಂತಂದ್ರೆ ಅದೊಂಥರ ಈ ಈವೆಂಟ್ಸ್ ಇದ್ದಂಗೆ, ಕಲ್ಚರ್ ಈವೆಂಟ್ಸ್ ನಡೆದಂಗೆ ನಡೀತೈತೆ ಕುರುಕ್ಷೇತ್ರ. ಏನ್ಕೆ ಕಲಾವಿದರುಗಳು ಜಾಸ್ತಿ, ಏನೋ ಒಂಥರ ಖುಷಿ ಅದು. ಆದ್ರೆ ರಾಮಾಯಣ ನಡೀತಾ ಐತೆಲ್ಲ, ನಾವ್ ಹೇಗೆ ರಾಮಾಯಣವನ್ನು ನೋಡ್ತೀವಿ ಅಂತಂದ್ರೆ, ರಾಮನ ಪಾತ್ರವನ್ನು ಹಾಕಿರುವವನು ರಾಮನೇ ಬಂದಿದ್ದಾನೆ ಅಂತ ನಮ್ಮ ದೃಷ್ಟಿಯಲ್ಲಿ ಬರ್ತೈತೆ. ಇವತ್ತು ಸಂಪೂರ್ಣ ರಾಮಾಯಣವನ್ನ ನಮ್ಮ ತಾಲೂಕಿನ ಶ್ರೀಪತಿಹಳ್ಳಿ ನರಸಿಂಹಸ್ವಾಮಿಯ ಸನ್ನಿಧಿಯಲ್ಲಿ ಹಮ್ಮಿಕೊಂಡಿರೋದು ನಿಮ್ಮೆಲ್ಲರ ಸಂತೋಷ. ಸಂಪೂರ್ಣ ರಾಮಾಯಣ ಅಂದರೆ ಏನು ಅಂದರೆ, ಎಲ್ಲರೂ ರಾಮನಾಗಿ ಹುಟ್ಟೋದಕ್ಕೆ ಸಾಧ್ಯ ಆಗಲ್ಲ, ಎಲ್ಲರೂ ದಶರಥರಾಗಕ್ಕೆ ಸಾಧ್ಯ ಆಗಲ್ಲ. ರಾಮ ಅಂತಕ್ಕಂಥವನು ನಮ್ಮ ಮನಸ್ಸನ್ನು ಗೆದ್ದು ಮುಂದಿನ ಪೀಳಿಗೆಗೆ ಕೊಡುಗೆಯನ್ನು ಕೊಟ್ಟು ಅಣ್ಣ ತಮ್ಮಂದಿರನ್ನ ಯಾವ ರೀತಿ ರಾಜ್ಯಭಾರವನ್ನು ಕಟ್ಟಬೇಕು ಅಂತಕ್ಕಂಥ ತೋರಿಸಿಕೊಟ್ಟವರೇ ಶ್ರೀರಾಮಚಂದ್ರ ಪ್ರಭುಗಳು. ಅದು ನಮ್ಮ ಹಿಂದೂ ಧರ್ಮಕ್ಕೆ ಪವಿತ್ರವಾದಂತಕ್ಕಂಥ ಸ್ಥಾನ ಶ್ರೀರಾಮ.
ರಾಮನಿಗೆ ದೂತನಾದಂತಕ್ಕಂಥ ಹನುಮಂತ ಯಾವ ಹಳ್ಳಿಯಲ್ಲೋದರೂ ಯಾವ ಗ್ರಾಮದಲ್ಲೋದರೂ ಯಾವ ನೆಲಗೊಂಡರೂ ಕೂಡ ಗ್ರಾಮದ ಒಳ್ಳೆದಕ್ಕೆ ನಮ್ಮನ್ನ ಬೆಂಗಾವಲಾಗಿ ಕಾಯೋದಿಕ್ಕೆ ಹನುಮಂತ. ಕೈಕೇಯ ಕೊಟ್ಟಂತಕ್ಕಂಥ 2 ಭಾಷೆಯಿಂದ ರಾಮ ನಾರುಮುಡಿಯನ್ನು ಹುಟ್ಟಿ ಅರಣ್ಯ ಕಾಡ್ಬೋದ. ತಾಯಿಯ ಮಾತು ಉಳಿಸಿ ತಂದೆ ಕೊಟ್ಟ ಭಾಷೆಗೋಸ್ಕರ, ಆದರೆ ತನ್ನ ಒಡಗುಟ್ಟಿದ ತಮ್ಮ ಆದಿಶೇಷ ಲಕ್ಷ್ಮಣನನು ಗೆಡ್ಡೆ ಗೆಣಸನ್ನು ತಿಂದು 14 ವರ್ಷ ವನವಾಸವನ್ನು ಪಟ್ಟು ರಾಮನಿಗೆ ಕಾವಲಾಗಿ ನಿಂತವನು ಲಕ್ಷ್ಮಣ. ನಮ್ಮ ಮಾಗಡಿ ತಾಲೂಕು ಪವಿತ್ರ ಅಂತೀವಿ. ಯಾರಿಂದ? ಕೆಂಪೇಗೌಡರಿಂದ. ಕೊಡುಗೆಯನ್ನ ಕೊಟ್ಟೋದ್ರು ನಡೆದಾಡ ದೇವರು ಅಂತೀವಿ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರಿಂದ. ನಮ್ಮ ಸ್ನೇಹಿತರಾದಂತಕ್ಕಂಥ ಶಿವಕುಮಾರ್ ಅವರಿಗೆ ಬೆಳ್ಳಿ ಕಿರೀಟದ ಧಾರಣೆಯನ್ನ ಕೊಟ್ಟರು. ಬೆಳ್ಳಿ ಅಂದರೆ ಬಂಗಾರ. ಆ ಮನಸ್ಸೈತಲ್ಲ, ಆ ಮನಸ್ಸನ್ನ ಶುದ್ಧಿ ಮಾಡ್ಕೊಂಡು ನಡೆಯೋದೈತಲ್ಲ, ಅದು 2 ಅವ್ರ ಮನಸ್ಸಲ್ಲಿ ಐತೆ. ಒಂದು ಕಡೆ ಲಿಂಗ ಅಂದ್ರೆ ಪರಶಿವ, ಇನ್ನೊಂದು ಕಡೆ ನಮ್ಮ ಉಸಿರಾಡದೆ ಆ ತಾಯಿ ಆದಿಶಕ್ತಿ. ಈ 2 ನಿಂತೋದ್ರೆ ನಮ್ದೇನು ಇಲ್ಲ. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥವನ್ನು ಮಾಡಿಕೊಂಡು ಈ ಭಗವಂತನ ಒಂದು ಸನ್ನಿಧಿಯಲ್ಲಿ ಸಂಪೂರ್ಣ ರಾಮಾಯಣಕ್ಕೆ ಎಲ್ಲರೂ ತಲೆಬಾಗಿ ಜೈ ಶ್ರೀರಾಮಚಂದ್ರ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.